ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಅನೇಕ ಸಂಚಿಕೆಗಳಲ್ಲಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಾವು ವಿಸ್ತಾರವಾಗಿ ಕಲಿಯುತ್ತಾ ಈಗ ಆತನ ಮರಣ ಪುನರುತ್ಥಾನದ ವಿಷಯಗಳಿಗೆ ನಾವು ಬಂದಿದ್ದೇವೆ. ಅನೇಕ ಸಾಕ್ಷಿಗಳನ್ನು ನಾವು ಈ ಪುನರುತ್ಥಾನದ ವಿಷಯವಾಗಿ ನಾವು ಕಲಿತಾ ಇದ್ದೇವೆ. 12 ಬಾರಿ ಹೆಚ್ಚು ಕಡಿಮೆ ಆತನು ಅನೇಕರ ಸಂದರ್ಭದಲ್ಲಿ ಅನೇಕರಿಗೆ ಕಾಣಿಸಲ್ಪಟ್ಟದ್ದನ್ನು ನಾವು ಸೇವಕರ ಮೂಲಕವಾಗಿ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ತಿಳ್ಕೊಂಡೆವು ಕಳೆದ ಸಂಚಿಕೆಯಲ್ಲಿ. ಅದರ ಮುಂದುವರಿದ ಭಾಗವಾಗಿ ನಾವು ಕಲಿತೇವೆ. 2 ವಿಷಯಗಳನ್ನು ನಾವು ವಿಸ್ತಾರವಾಗಿ ಕಲಿತಾ ಇದ್ದೇವೆ. ಇನ್ನು ಉಳಿದ ವಿಷಯಗಳನ್ನು ಈ ಭಾಗದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ದೇವಸೇವಕರು ಬೆಂಗಳೂರಿಂದ ಬಂದಿರ್ತಾರೆ. IPC ಸಭೆಯಲ್ಲಿ ಸೇವೆ ಮಾಡುತ್ತಿರುವಂಥ ಹಿರಿಯ ಸೇವಕರಾಗಿರುವಂಥ ಪಾಸ್ಟರ್ ಸಜಿವರ್ಗೀಸ್ ಅವರಿದ್ದಾರೆ. ಅವ್ರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಿಂದ ಯೇಸು ಕ್ರಿಸ್ತನ ಪುನರುತ್ಥಾನದ ಸಾಕ್ಷಿಗಳು ಈ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ 2 ವಿಷಯಗಳು, ಯೋಹಾನನು ಒಳಗೆ ಹೋಗುವಂಥದ್ದನ್ನು, ಅಲ್ಲಿ ಕ್ರಮಬದ್ಧವಾದಂಥ ರೀತಿಯಲ್ಲಿ ಬಟ್ಟೆಗಳು ಮಡಚಿಡುವಂಥ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ತದನಂತರವಾದ ವಿಷಯಗಳು ನಾವು ಹೇಳ್ಬೋದಾ ಪಾಸ್ಟರ್? ಅಂದರೆ ಮರಿಯಳು, ಮಗ್ದಲತ ಮರಿಯಳು ಯೇಸು ಕ್ರಿಸ್ತನ ಶಿಷ್ಯರಿಗೆ ಸ್ವಾಮಿ ಪುನರುತ್ಥಾನಗೊಂಡನು ಎಂಬ ಸಂಗತಿಯನ್ನು ತಿಳಿಸಿದಾಗ ಮರಿಯಳನ್ನು ಹಿಂದಿಕ್ಕಿ ಪೇತ್ರ ಮತ್ತು ಯೋಹಾನರು ಓಡಿ ಸಮಾಧಿ ಬಳಿಗೆ ಬಂದರು. ಪೇತ್ರನು ಮುಂದಾಗಿ ಬಂದ, ಆಮೇಲೆ ಯೋಹಾನು ಬಂದು ಸಮಾಧಿ ಒಳಗೆ ಹೋಗಿ ನೋಡಿ ಸಂಗತಿಯನ್ನು ಸ್ಪಷ್ಟಪಡಿಸಿದರು. ಆಮೇಲೆ ಈ 2 ಶಿಷ್ಯರು ಮನೆಗೆ ಹಿಂತಿರುಗಿ ಹೋದರು. ಒಂದು ವೇಳೆ ಮಗ್ದಲತ ಮರಿಯಳೊಟ್ಟಿಗೆ ಬಂದಂತಹ ಸ್ತ್ರೀಯರು ಪೇತ್ರ ಮತ್ತು ಯೋಹಾನರ ಸಂಗಡ ತಿರುಗಿ ಅವರಿದ್ದ ಸ್ಥಳಕ್ಕೆ, ಕೋಣೆಗೆ ಅವರು ತಿರುಗಿ ಹೋದರು. ಆದರೆ ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 9ನೇ ವಾಕ್ಯದಿಂದ ಓದುವಾಗ ಮರಿಯಳು ಅವರ ಸಂಗಡ ಹೋಗಲಿಲ್ಲ, ಅವಳು ಅಲ್ಲೇ ನಿಂತಿರುವುದಾಗಿ ನಾವು ನೋಡುತ್ತೇವೆ. ಈಗ ನಾವು ಯೋಹಾನ ಸುವಾರ್ತೆ 20ನೇ ಅಧ್ಯಾಯದ 11ನೇ ವಾಕ್ಯವನ್ನು ನೋಡೋಣ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಅಂದರೆ ಇವರೆಲ್ಲ ಹೋದಾಗ್ಯೂ ಮರಿಯಳು ಹೋಗಲಿಕ್ಕೆ ತಯಾರಿಲ್ಲ, ಆಕೆ ಅಲ್ಲಿ ಅಳುತ್ತಾ ನಿಂತಿದ್ದಾಳೆ. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡ 2 ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿಕೊಂಡು ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಒಂದು ಸ್ತ್ರೀ ತೋಟದಲ್ಲಿ ಆ ಸಮಯದಲ್ಲಿ ಅಳುತ್ತಾ ನಿಂತಿದ್ದಾಳೆ. ಆಕೆಗೆ ಯೇಸುವಿನ ಮೇಲೆ ಅಪಾರವಾದ ಪ್ರೀತಿ. ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 9ನೇ ವಚನದಲ್ಲಿ ಓದುತ್ತೇವೆ. ಆಕೆಗೆ 7 ದೆವ್ವಗಳಿತ್ತು. ಯೇಸು ಸ್ವಾಮಿ ಒಮ್ಮೆ ಆ ದೆವ್ವಗಳಿಂದ ಆಕೆಯನ್ನು ಸ್ವತಂತ್ರಗೊಳಿಸಿದರು. ಆ ಪ್ರೀತಿ ಅಂದಿನಿಂದ ಯೇಸು ಸ್ವಾಮಿ ಹಿಂಬಾಲಿಕೆ. ಯೇಸು ಸ್ವಾಮಿ ಒಬ್ಬ ಶಿಷ್ಯೆ ಮಗ್ದಲತ ಮರಿಯಳು. ಅವಳು ಯೇಸುವಿನ ಮೇಲಿನ ಪ್ರೀತಿಯಿಂದ ಅಲ್ಲೇ ನಿಂತಿದ್ದಾಳೆ. ಆವಾಗ ಆಕೆ ಸಮಾಧಿ ಒಳಗೆ ಬೊಗ್ಗಿ ನೋಡಿದಾಗ ಅಲ್ಲಿ 2 ದೂತರು ನಿಂತಿದ್ದಾರೆ. ಒಬ್ಬರು ಯೇಸುವಿನ ಸಮಾಧಿ ಇದ್ದ ಕಾಲಿನ ಭಾಗದಲ್ಲೂ, ಇನ್ನೊಬ್ಬನು ತಲೆಯ ಭಾಗದಲ್ಲೂ. ಆ ದೂತರು ಮರಿಯಳಿಗೆ ಕೇಳುವಂಥ ಒಂದು ಪ್ರಶ್ನೆ, ಅಮ್ಮ, ನೀನು ಯಾಕೆ ಅಳುತ್ತಿದ್ದಿ ಎಂಬುದಾಗಿ. ಆಮೇಲೆ ಯೇಸು ಅವಳಿಗೆ ಪ್ರತ್ಯಕ್ಷನಾಗಿ ಯೇಸು ಆಕೆ ಕೇಳ್ತಾ ಇದ್ದಾಳೆ, ಅಮ್ಮ, ನೀನು ಯಾಕೆ ಅಳುತ್ತಿ ಎಂಬುದಾಗಿ. ಅಂದರೆ ಆ ಅಳುವಂತಹ ಸ್ತ್ರೀಗೆ 2 ಸಾರಿ ಕೇಳ್ತಾ ಇದ್ದಾರೆ, ನೀನು ಯಾಕೆ ಅಳುತ್ತಾ ಇದ್ದಿ ಎಂಬುದಾಗಿ. ಅಂದರೆ ಕಣ್ಣೀರಿಗೆ ಬಹಳ ಬೆಲೆ ಇದೆ ಎಂಬುದು ನಾವು ಆ ಭಾಗದಲ್ಲಿ ಕಲಿತೇವೆ. ದೇವರು ಕಣ್ಣೀರನ್ನು ದಾಟಿ ಹೋಗುವನಲ್ಲ. ಬೈಬಲ್ ಹೇಳ್ತಾ ಇದೆ, ಭಕ್ತರ ಕಣ್ಣೀರನ್ನು ಆತನ ಬುದ್ದಲಿಯಲ್ಲಿ ಶೇಖರಿಸಿ ಇಟ್ಟಿದ್ದಾನೆ ಎಂಬುದಾಗಿ. ಆಕೆಯ ಕಣ್ಣೀರು ಭೌತಿಕವಾದಂಥ ಯಾವುದೋ ಆಶೀರ್ವಾದಗಳಿಗಾಗಿ ಅಲ್ಲ. ಆಕೆ ಹೇಳುವಂಥದ್ದು, ಆತನನ್ನು ಎಲ್ಲಿ ಇಟ್ಟಿದ್ದಾರೆ ಅದು ನನಗೆ ಗೊತ್ತಾಗಬೇಕು, ಅಂದರೆ ಯೇಸುವನ್ನು ನನಗೆ ಅರಿಯಬೇಕು, ಯೇಸುವನ್ನು ನನಗೆ ಕಾಣಬೇಕು. ಅದೇ ಆಕೆ ಬಯಕೆ ಆಗಿದೆ. ಆ ಆತ್ಮಿಕವಾದ ವಿಷಯಗಳಿಗಾಗಿರುವ ಅವಳ ಕಣ್ಣೀರು ಅದು ಬಹಳ ಮುಖ್ಯವಾದದ್ದು. ಈಗ ಯೇಸು ಆಕೆ ಬಳಿಯಲ್ಲಿ ನಿಂತುಕೊಂಡು ಕೇಳ್ತಿದ್ದಾನೆ, ಅಮ್ಮ, ಯಾಕೆ ಅಳುತ್ತಿ ಎಂಬುದಾಗಿ. ಆವಾಗ ಅದು ಯೇಸು ಎಂಬುದಾಗಿ ತಿಳಿಯದೆ ತೋಟಗಾರನ ಎಂಬುದಾಗಿ ತಿಳಿದುಕೊಂಡು ಆಕೆ ಕೊಡುವಂಥ ಉತ್ತರ,
ಅಯ್ಯ ಆತನನ್ನು ಎಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನೀನು ನನಗೆ ಹೇಳು ಎಂಬುದಾಗಿ, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ. ನೋಡಿರಿ, ಆ ಯೇಸುವಿನ ಮೇಲಿರುವ ಆಕೆಯ ಆ ಪ್ರೀತಿ ಎಷ್ಟು ಆಳವಾದದ್ದು ಎಂಬುದನ್ನು ನಾವಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ಆವಾಗ ಯೇಸು ಎಂಬುದಾಗಿ ನಂತರದ ವಾಕ್ಯ ಓದೋಣ. ಯೇಸು ಆಕೆಗೆ ಮರಿಯಳೆ ಎಂದು ಹೇಳಿದಳು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಎಂದರೆ ಗುರುವೇ ಎಂದರ್ಥ. ಯೇಸು ಆಕೆಗೆ ನನ್ನನ್ನು ಹಿಡಿಯಬೇಡ, ಯಾಕಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರೂ ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದಳು. ಅಂದರೆ ಇಲ್ಲಿ ಮರಿಯಳು ಪ್ರೀತಿಯಿಂದ ಯೇಸು ಸ್ವಾಮಿ ಮರಿಯಳೇ ಎಂಬುದಾಗಿ ಕರೆದಾಗ ಅವಳಿಗೆ ನೆನಪು ಬಂತು, ಇದು ನನ್ನ ಗುರುವಿನ ಶಬ್ದ ಎಂಬುದಾಗಿ. ರಬ್ಬೂನಿ ಅಂದರೆ ಗುರುವೇ ಎಂಬುದಾಗಿ ಆಕೆ ತಿರುಗಿ ಕರೆಯುತ್ತಿದ್ದಾಳೆ. ಯೇಸುವನ್ನು ಅಪ್ಪಿ ಹಿಡಿಯುವುದಕ್ಕಾಗಿ ಹೋದಾಗ ಯೇಸು ಹೇಳ್ತಿದ್ದಾನೆ, ನನ್ನನ್ನು ಹಿಡಿಯಬೇಡ, ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋಗಲಿಲ್ಲ ಎಂಬುದಾಗಿ. ಆ್ಯಕ್ಚುಲಿ ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯವನ್ನು ಈ ಭಾಗಕ್ಕೆ ಸೇರಿಸಿ ಕಲಿಯುವುದಾದರೆ, ಯೇಸು ಕ್ರಿಸ್ತನು 3 ದಿವಸಗಳ ಕಾಲ ಭೂಗರ್ಭದಲ್ಲಿದ್ದನು. ಅಂದರೆ ಸುಮ್ಮನೆ ಆತನಲ್ಲಿ ಇರಲಿಲ್ಲ. ಆತನು ಅಲ್ಲಿಂದ ಹಳೆ ಒಡಂಬಡಿಕೆಯ ಭಕ್ತರಿದ್ದಂತಹ ಪಾತಾಳದಲ್ಲಿರುವ ಪರದೇಶಿಗೆ ಹೋದನು ಎಂಬುದಾಗಿ ದೇವರ ವಾಕ್ಯ ನಾವು ಕಲಿಯುತ್ತೇವೆ. ಪಾತಾಳದ ಪರದೇಶ ಅಂದರೆ ಆ ಪಾತಾಳಕ್ಕೆ 3 ಭಾಗಗಳಿದೆ. ಪರಲೋಕಕ್ಕೆ ಹೇಗೆ 3 ಭಾಗಗಳಿರುವ ಹಾಗೆ ಪಾತಾಳಕ್ಕೂ 3 ಭಾಗಗಳಿದೆ. ಅದರ ಅತಿ ಆಳವಾದ ಭಾಗವನ್ನು ಅಬೀಸ್ ಎಂಬುದಾಗಿ ಕರೀತೇವೆ. ಅಂದರೆ ತಳವಿಲ್ಲದ ಗುಂಡಿ ಎಂಬುದಾಗಿ. ಅಲ್ಲೇ ಬೆಂಕಿ ಉರಿಯುವಂತಹ ಸ್ಥಳ. ಅಂದರೆ ಪಾತಾಳಕ್ಕೆ 3 ಭಾಗಗಳಿದೆ. ಒಂದು ಬಾಟಮ್ಲೆಸ್ ಪಿಟ್ ಅಂತೇಳಿ, ಅಂದರೆ ಅಬೀಸ್ ಎಂಬುದಾಗಿ, ಅದು ಅತಿ ಕೆಳಗಿನ ಪಾತಾಳ. ಆಮೇಲೆ ಮಧ್ಯ ಪಾತಾಳವಿದೆ, ಆಮೇಲೆ ಮೇಲಿನ ಪಾತಾಳ. ಅದನ್ನು ನಾವು ಪರದೇಶ ಎಂಬುದಾಗಿ ನಾವು ಕರೀತೇವೆ. ಅಂದರೆ ಈ ಮೇಲಿನ ಪಾತಾಳದಲ್ಲಿ ಹಳೆ ಒಡಂಬಡಿಕೆಯ ಭಕ್ತರು ಇದ್ದಂತಹ ಸ್ಥಳ ಎಂಬುದಾಗಿ ನಾವು ಕಲಿಯುತ್ತೇವೆ. ಅದೇ ಎಫೆಸ ಪತ್ರಿಕೆಯಲ್ಲಿ ಆತನ ಅಧೋಲೋಕಕ್ಕೆ ಇಳಿದನಂತಲೂ ಎಂಬುದಾಗಿ ಬರೆದಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಭಕ್ತರನ್ನು ಆ ಸಮಯದಲ್ಲಿ ಪಾತಾಳದ ಜಾಗದಲ್ಲಿ ಪರದೇಶಿಯಲ್ಲಿ ಹಾಕ್ತಾ ಇದ್ದಾರೆ. ಅದೇ, ಯಾಕಂದರೆ ಯಾಕೋಬನು ಹೇಳುವಂಥ ಒಂದು ಮಾತಿದೆ, ನನ್ನ ಆತ್ಮವು ಪಾತಾಳಕ್ಕೆ ಇಳಿಯುವಂತೆ ನೀವು ಮಾಡಿದ್ದೀರೋ ಎಂಬುದಾಗಿ. ಅಂದರೆ ಹಳೆ ಒಡಂಬಡಿಕೆಯ ಭಕ್ತರೆಲ್ಲ ಅವರು ಎಲ್ಲಿಗೆ ಹೋಗ್ತಾ ಇದ್ರು? ಪಾತಾಳಕ್ಕೆ ಹೋಗ್ತಾಯಿದ್ರು. ಪಾತಾಳಕ್ಕೆ ಹೋಗ್ತಾಯಿದ್ರು ಎಂಬುದಾಗಿ ಅಂದರೆ ಅರ್ಥ ಯಾತನೆಗೋಸ್ಕರ ಅಂತ ಅಲ್ಲ. ಪಾತಾಳದ ಮೇಲಿನ ಭಾಗ ಹಳೆ ಒಡಂಬಡಿಕೆಯ ಭಕ್ತರು ಇರುವಂತಹ ಪರದೇಶಿಯಾಗಿತ್ತು, ಅಂದರೆ ಭಕ್ತರ ಸ್ಥಳವಾಗಿತ್ತು. ಅದಕ್ಕೆ ಈ ಸತ್ತ ಲಾಜರ ಮತ್ತೆ ಶ್ರೀಮಂತನು ಅಲ್ಲಿ ಅಬ್ರಹಾಮನ ಇದರಲ್ಲಿ ಕಾಣುವಂಥದ್ದು. ಹೌದು, ಅಂದರೆ ಆ ಲೂಕನ ಸುವಾರ್ತೆಯಲ್ಲಿ ನಾವು ಓದ್ತೇವೆ. ಆ ಉದಾಹರಣೆಯನ್ನು ಇದಕ್ಕೆ ಸೇರಿಸಿ ಕಲಿಯುವುದಾದರೆ ನಮಗೆ ಸ್ಪಷ್ಟವಾಗ್ತದೆ. ಅಂದರೆ ಅಬ್ರಹಾಮನ ಮಡಿಲು ಮತ್ತು ಯಾತನಾ ಸ್ಥಳ ಎರಡಾಗಿ ನಾವು ನೋಡ್ತೇವೆ. ಅಂದರೆ ಇದು ಮಡಿಲು, ಅಂದರೆ ಹಳೆ ಒಡಂಬಡಿಕೆಯ ಭಕ್ತರು ಇರುವಂತಹ ಸ್ಥಳವಾಗಿದೆ. ಅಂದರೆ ಅದು ಭೂಗರ್ಭದಲ್ಲೇ ಇತ್ತು. ಆದ್ದರಿಂದ ಯೇಸು ಕ್ರಿಸ್ತನು ಅಲ್ಲಿಗೆ ಇಳಿದು ಹೋಗಿ ಹಳೆ ಒಡಂಬಡಿಕೆಯ ಭಕ್ತರೊಟ್ಟಿಗೆ ಮಾತನಾಡಿಸಿ ಆ 3 ದಿವಸಗಳ ಕಾಲ, ಅಂದರೆ ಮರಣ ಮತ್ತು ಪಾತಾಳದ ಬೀಗದ ಕೈ ಯೇಸು ಕ್ರಿಸ್ತನ ಕೈಯಲ್ಲಿದೆ. ಆತನು ಅದನ್ನು ತೆರೆದು ತಾನು ಪುನರುತ್ಥಾನಗೊಂಡಾಗ ಹಳೆ ಒಡಂಬಡಿಕೆಯ ಭಕ್ತರನ್ನು ಕರೆದುಕೊಂಡು ಪರಲೋಕದ ಪರದೇಶದಲ್ಲಿ ಆತನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಈಗ ಪರಲೋಕದ ಪರದೇಶಿಗೆ ಹೋಗುವ ದಾರಿಯಲ್ಲಿ ಏನು ನಡೀತಾ ಇದೆ? ಮಗ್ದಲತಾ ಮರಿಯಳು ಸಿಗ್ತಾ ಇದ್ದಾಳೆ. ಅವಳ ಕಣ್ಣೀರನ್ನು ಕಂಡು ಸ್ವಾಮಿ ಅಲ್ಲಿ ಆಕೆಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಆಕೆ ಆತನನ್ನು ಹಿಡಿಯುವುದಕ್ಕಾಗಿ ಬಂದಾಗ, ನನ್ನನ್ನು ಇನ್ನೂ ಹಿಡಿಯಬೇಡ, ನಾನು ಇನ್ನೂ ಪರಲೋಕಕ್ಕೆ ಏರಿಸಲ್ಪಟ್ಟಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಯೇಸು ಕ್ರಿಸ್ತನು ಇಷ್ಟೊಂದು ದೊಡ್ಡ ಕೆಲಸ ಅಲ್ಲಿ ಮಾಡುತ್ತಿರುವಾಗಲೂ ಕಣ್ಣೀರಿನ ಮುಂದೆ ಆತನು ಅಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಅದಕ್ಕೆ ನಾನು ಹೇಳಿದ್ದು, ಕಣ್ಣೀರಿಗೆ ಬಹಳ ಬೆಲೆ ಇದೆ ಎಂಬುದಾಗಿ. ನನ್ನನ್ನು ಕೇಳುವಂತಹ ಪ್ರೇಕ್ಷಕರು, ನೀವು ಕಣ್ಣೀರನ್ನೇ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ನಮ್ಮ ಕಣ್ಣೀರನ್ನು ದಾಟಿ ಆತನು ಹೋಗುವನಲ್ಲ. ಆತನು ಹಳೆ ಒಡಂಬಡಿಕೆ ಭಕ್ತರೊಂದಿಗೆ ಪರಲೋಕದ ಪರದೇಶಕ್ಕೆ ಹೋಗುವ ದಾರಿಯಲ್ಲೂ ಆತನು ಸ್ವಲ್ಪ ಸಮಯ ಕಣ್ಣೀರಿಗೋಸ್ಕರ ಅಲ್ಲಿ ನಿಂತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಯೇಸು ಕ್ರಿಸ್ತನು ಪರಲೋಕಕ್ಕೆ, ಅಂದರೆ ಪರಲೋಕದ ಪರದೇಶಕ್ಕೆ ಹಳೆ ಒಡಂಬಡಿಕೆ ಭಕ್ತರನ್ನು ತೆಗೆದುಕೊಂಡು ಹೋದ ಮೇಲೆ ಆತನು ಮತ್ತೆ ಶಿಷ್ಯರಿಗೆ ಪ್ರತ್ಯಕ್ಷನಾಗುತ್ತಿರುವುದಾಗಿ ನಾವು ಕ್ರಮಬದ್ಧವಾಗಿ ಕಲಿಯುವಾಗ ನಮಗೆ ಅರ್ಥ ಆಗ್ತದೆ. ಅಂದರೆ ಈಗ ಸತ್ತವರು ಪರದೇಶಿ ಪರಲೋಕದಲ್ಲಿ,
ಹೌದು, ಅದಕ್ಕೆ ಕಳ್ಳನಿಗೆ ಶಿಲುಬೆ ಮೇಲೆ ಇದ್ದಂತಹ ಕಳ್ಳನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇಂದು ನೀನು ನನ್ನೊಂದಿಗೆ ಪರದೇಶದಲ್ಲಿರುತ್ತಿ ಎಂಬುದಾಗಿ. ಅದು ಪರಲೋಕದ ಪರದೇಶ. ಪರಲೋಕಕ್ಕೆ 3 ಭಾಗಗಳಿದೆ ಎಂಬುದಾಗಿ ನಾವು ಕಲಿಯುತ್ತೇವೆ. ಅದು ಆಳವಾದಂತಹ ಒಂದು ಕಲಿಕೆ. ಅಲ್ಲಿಗೆ ಹೋಗೋದಾದರೆ ತುಂಬ ಸಮಯ ನಮಗೆ ಬೇಕಾಗ್ತದೆ. ಆದ್ದರಿಂದ ಇವತ್ತು ಸತ್ತವರೆಲ್ಲರೂ ಕರ್ತನೊಂದಿಗೆ ಪರಲೋಕದ ಪರದೇಶದಲ್ಲಿ ಅವರಿದ್ದಾರೆ ಎಂಬುದು ನಾವು ಅರ್ಥ ಮಾಡ್ತೇವೆ. ಈಗ ಪಾತಾಳದ ಪರದೇಶದ ಒಂದು ಭಾಗ ಖಾಲಿಯಾಗಿದೆ, ಅಂದರೆ ಹಳೆ ಒಡಂಬಡಿಕೆ ಭಕ್ತರಿದ್ದಾಗ ಭಾಗ ಖಾಲಿಯಾಗಿರುವುದಾಗಿ ನಾವು ಕಾಣ್ತೇವೆ. ಈಗ ಮರಿಯಳಿಗೆ ಯೇಸು ಕ್ರಿಸ್ತನು ಕಾಣಿಸಿಕೊಂಡ ನಂತರ ನಾವು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 9-10 ವಾಕ್ಯವನ್ನು ಓದುವಾಗ ಅಲ್ಲಿ ಮತ್ತೆ ಯೇಸು ಕ್ರಿಸ್ತನು ಕಾಣಿಸಿಕೊಳ್ಳುವುದಾಗಿ ನಾವು ನೋಡ್ತೇವೆ. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನು ಅಂದರೆ ಕೆಲವು ಸ್ತ್ರೀಯರಿಗೆ ಪ್ರತ್ಯಕ್ಷನಾದನು ಎಂಬುದಾಗಿ ನಾವು ನೋಡ್ತೀವಿ. ಯಾಕಂದರೆ ಅವರ ಹತ್ರ ಹೇಳ್ತಾ ಇದ್ದಾನೆ, ನನ್ನ ಸಹೋದರಿಗೆ ಹೋಗಿ ನೀವು ಹೇಳಿರಿ ಎಂಬುದಾಗಿ. ಮಗ್ದಲತ ಮರಿಗೆ, ಆಮೇಲೆ ಕೆಲವು ಸ್ತ್ರೀಯರಿಗೆ ಯೇಸು ಕ್ರಿಸ್ತನು ಅಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಆಮೇಲೆ ನಾವು ಲೂಕನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅದರ 33ನೇ ವಚನದಿಂದ ಮುಂದೆ ಓದುವಾಗ ಅಲ್ಲಿ ಪೇತ್ರನಿಗೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವುದಾಗಿ ನಾವು ನೋಡ್ತೇವೆ. ದಯಮಾಡಿ 24ನೇ ಅಧ್ಯಾಯದ 33ನೇ ವಾಕ್ಯ ಓದಿ. ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು, ಸ್ವಾಮಿ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ಸೀಮೋನನಿಗೆ ಕಾಣಿಸಿಕೊಂಡನು ಎಂಬುದಾಗಿ ಹೇಳ್ತಿದ್ರು. ಅಂದರೆ ಇದರ ಮಧ್ಯದಲ್ಲಿ ಸೀಮೋನ್ ಪೇತ್ರನಿಗೆ ಯೇಸು ಸ್ವಾಮಿ ಕಾಣಿಸಿಕೊಂಡನು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಇದಾದ ಮೇಲೆ ಅದನ್ನು ನಾವು ಕೊರಿಂಥ್ಯ ಪತ್ರಿಕೆ 15ನೇ ಅಧ್ಯಾಯದ 1 ಕೊರಿಂಥ್ಯ ಪತ್ರಿಕೆ 15ನೇ ಅಧ್ಯಾಯದ 5ನೇ ವಚನದಲ್ಲಿ ಪೌಲನು ಸಹ ಅದನ್ನು ಪುಷ್ಟೀಕರಿಸ್ತಾ ಇದ್ದಾನೆ. ದಯಮಾಡಿ 1 ಕೊರಿಂಥ್ಯ ಪತ್ರಿಕೆ 15ನೇ ಅಧ್ಯಾಯದ 5ನೇ ವಾಕ್ಯವನ್ನು ನಮಗೆ ನೋಡೋಣ. ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ನೋಡ್ರಿ, ಪೌಲ ಹೇಳ್ತಾ ಇದ್ದಾನೆ, ಕೇಫನಿಗೂ ಅಂದರೆ ಪೇತ್ರನಿಗೂ 11 ಮಂದಿ ಶಿಷ್ಯರಿಗೂ ಆತನೇನು ಮಾಡಿದನು, ಕಾಣಿಸಿಕೊಂಡನು ಎಂಬುದಾಗಿ. ಅಂದರೆ ಈ ಬೆಳಗಿನ ಸಮಯದಲ್ಲಿ ಮಗ್ದಲತ ಮರಿಗಳಿಗೆ ಯೇಸು ಸ್ವಾಮಿ ಕಾಣಿಸಿಕೊಂಡ ಮೇಲೆ ಕೆಲವು ಸ್ತ್ರೀಯರಿಗೆ ಕಾಣಿಸಿಕೊಂಡ. ಆಮೇಲೆ ಆತನು ಯಾರಿಗೆ, ತನ್ನ ಶಿಷ್ಯನಾದಂತಹ ಪೇತ್ರನಿಗೆ ಯೇಸು ಸ್ವಾಮಿ ಕಾಣಿಸಿಕೊಳ್ತಾ ಇದ್ದಾನೆ. ಆಮೇಲೆ ನಾವು ಎಮ್ಮಾವುಸಿಗೆ ಹೋಗುವಂತಹ ಶಿಷ್ಯರಿಗೆ, ಅಂದರೆ ಲೂಕನ ಸುವಾರ್ತೆ 24ನೇ ಅಧ್ಯಾಯದ 13ನೇ ವಾಕ್ಯದಿಂದ 32ನೇ ವಾಕ್ಯ ತನಕ ಓದುವಾಗ ಎಮ್ಮಾವುಸಿಗೆ ಪ್ರಯಾಣ ಮಾಡುತ್ತಿದ್ದಂತಹ ಶಿಷ್ಯರ ಸಂಗಡ ಯೇಸು ಕ್ರಿಸ್ತನು ನಡೀತಾ ಇದ್ದಾನೆ. ಶಿಷ್ಯರಿಗೆ ಗೊತ್ತಿರಲಿಲ್ಲ ಅದು ಯೇಸು ಕ್ರಿಸ್ತನು ಎಂಬುದಾಗಿ. ಕೊನೆಗೆ ಸಂಭಾಷಣೆ ಎಲ್ಲ ಮುಗಿದು ಆತನನ್ನು ಅವರ ಮನೆಗೆ ಕರೆಯುತ್ತಾ ಇದ್ದಾರೆ. ಮನೆಗೆ ಬಂದು ಆತನ ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ಸ್ತೋತ್ರ ಮಾಡಿ ಕೊಟ್ಟಾಗ ಅವರ ಕಣ್ಣು ತೆರೆಯಿತು. ಆವಾಗ ಅವರಿಗೆ ಅರ್ಥವಾಯಿತು, ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದದ್ದು ಯಾರು, ಯೇಸು ಕ್ರಿಸ್ತನು ಎಂಬುದಾಗಿ. ಯಾಕಂದರೆ ಆ ಇಬ್ಬರು ಶಿಷ್ಯರು ಯೆರೂಸಲೇಮಿನಿಂದ ಈಗ ಅವರು ಎಮ್ಮಾವುಸ್ ಎಂಬಂತಹ ಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅವರು ಈ ಘಟನಾವಳಿಗಳನ್ನೆಲ್ಲ ಕೇಳಿಸಿಕೊಂಡಿದ್ದಾರೆ. ಅವರು ದಿಗಿಲು ಪಟ್ಟು ಏನು ಈ ನಡೆದ ಸಂಗತಿಗಳ ವಿಚಾರವಾಗಿ ಅವರು ಇದು ಏನು ಎಂಬುದಾಗಿ ಗೊತ್ತಿಲ್ಲದೆ ಅವರು ಬಹಳಷ್ಟು ಏನು ಕಳವಳದಿಂದಿದ್ದಾರೆ. ಆ ಸಮಯದಲ್ಲಿ ಯೇಸು ಅವರ ಸಂಗಡ ನಡೆಯುತ್ತಾ ಇದ್ದಾರೆ. ವೇದ ಪಂಡಿತರ ಅಭಿಪ್ರಾಯ ಅದರಲ್ಲಿ ಒಬ್ಬನು ಪೇತ್ರನಾಗಿದ್ದನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಸಂಶಯಭರಿತರಾಗಿ ಈ ನಡೆದ ಸಂಗತಿಗಳ ಕುರಿತಾದ ಸ್ಪಷ್ಟತೆ ಇಲ್ಲದೆ ಅವರು ಹೋಗುತ್ತಿರುವಾಗ ಯೇಸು ಸ್ವಾಮಿ ಅವರಲ್ಲಿ ಒಬ್ಬನಾಗಿ ನಡೆದು, ನೀವು ಬುದ್ಧಿ ಇಲ್ಲದವರಾಗಿ ಆಗಬಾರದು, ನೀವು ಪ್ರವಾದಿಗಳ ಮತ್ತು ಧರ್ಮಶಾಸ್ತ್ರವನ್ನು ಓದಲಿಲ್ಲವೋ, ಮನುಷ್ಯಕುಮಾರನು ಸತ್ತು 3ನೇ ದಿವಸ ಎದ್ದು ಬರಬೇಕೆಂಬುದಾಗಿ ಅವರು ಹೇಳಿದ್ದು ನಿಮಗೆ ಗೊತ್ತಿಲ್ಲವೋ, ಆತನು ಬದುಕಿದ್ದಾಗ ನಿಮ್ಮ ಹತ್ರ ಹೇಳಲಿಲ್ಲವೋ ಎಂಬಿತ್ಯಾದಿ ಸಂಗತಿಗಳನ್ನು ಹೇಳುತ್ತಾ ಅವರೇ ಹೇಳ್ತಾ ಇದ್ದಾರೆ, ಆತನು ನಮ್ಮೊಟ್ಟಿಗೆ ಮಾತನಾಡಿದಾಗ ನಮ್ಮ ಹೃದಯವು ಕುದಿಯುತ್ತಾ ಇತ್ತು ಎಂಬುದಾಗಿ. ಅಂದರೆ ಅಷ್ಟು ಸ್ಪಷ್ಟವಾಗಿ ದೇವರು ಅವರನ್ನು ಎಚ್ಚರಿಸಿ ಅವರನ್ನು ಧೈರ್ಯಪಡಿಸ್ತಾ ಇದ್ದಾನೆ. ಕೊನೆಗೆ ಅವರಿಗೆ ಗೊತ್ತಾಯಿತು ಇದು ಯಾರು, ಯೇಸು ಕ್ರಿಸ್ತನು ಎಂಬುದಾಗಿ ಗೊತ್ತಾಯಿತು. ಆಮೇಲೆ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 14ನೇ ವಚನಕ್ಕೆ ಬರುವಾಗ ಅನಂತರ ಯೇಸು ಕ್ರಿಸ್ತನು ಶಿಷ್ಯರಿಗೆ ಮನೆಯಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 14ನೇ ವಚನ. ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೂ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದರಿಸಿದನು.
ಈ ರೀತಿ ಅವತ್ತೇ ಒಂದೇ ದಿವಸದಲ್ಲಿ 5 ಸಾರಿ ಯೇಸು ಕ್ರಿಸ್ತನು ವಿವಿಧ ಜನರಿಗೆ ಕಾಣಿಸಿಕೊಂಡದನ್ನು ನಾವು ನೋಡಿದ್ದೇವೆ. ಇದಾದ ಮೇಲೆ ನೆಕ್ಸ್ಟ್ ವೀಕ್, ಒಂದು ವಾರ ಆದ ಮೇಲೆ, ಯಾಕಂದರೆ ಈ ಸಾರಿ ಅಲ್ಲಿ ಅವರು ಕಾಣಿಸಿಕೊಂಡಾಗ ಅಲ್ಲಿ ತೋಮನಿರಲಿಲ್ಲ. ನಾವು ಯೋಹಾನ ಸುವಾರ್ತೆ 20ನೇ ಅಧ್ಯಾಯ ಕಲಿಯುವಾಗ ಮೊದಲನೇ ಸಾರಿ ಯೇಸು ಕ್ರಿಸ್ತನು ಕಾಣಿಸಿಕೊಂಡಾದಾಗ ತೋಮನಿರಲಿಲ್ಲ. ತೋಮನು ಬಂದಾಗ ಇವರು ಹೇಳಿದರು, ನಮಗೆ ಗುರು ಕಾಣಿಸಿಕೊಂಡನು. ಅವನು ಹೇಳ್ತಾ ಇದ್ದಾನೆ, ನಾನು ನಂಬುವುದಿಲ್ಲ, ನಾನು ಆತನ ಪಕ್ಕೆಗಳನ್ನು ಮತ್ತು ಆತನ ಬೆರಳುಗಳಿಗೆ ಕೈ ಹಾಕದೆ ನಾನು ಆತನನ್ನು ನಂಬುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ನಾವು ಯೋಹಾನ ಸುವಾರ್ತೆ 20ನೇ ಅಧ್ಯಾಯದ 26ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಯೇಸು ಕ್ರಿಸ್ತನು ನೆಕ್ಸ್ಟ್ ವೀಕ್, ಒಂದು ವಾರವಾದ ಮೇಲೆ ತೋಮನು ಸಹ ಕೂಡಿ ಬಂದ ಆ ಸಮಯದಲ್ಲಿ ಅವರಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಆಮೇಲೆ ತೋಮನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ, ನೀನು ಈಗ ನಂಬು ಎಂಬುದಾಗಿ. ಅದರ 26ನೇ ವಾಕ್ಯ ಓದಿ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬುವವನಾಗಿರು ನಂಬುವವನಾಗು ಎಂದು ಹೇಳಿದನು. ನಂಬುವವನಾಗಿರು ಎಂಬುದಾಗಿ ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ನೋಡದೆ ನಂಬಿದವರು ಯಾರಾಗಿದ್ದಾರೆ? ಧನ್ಯರಾಗಿದ್ದಾರೆ ಎಂಬುದಾಗಿ. ಅಂದರೆ ಮೊದಲು ಯೇಸು ಕ್ರಿಸ್ತನು ಅವರಿಗೆ ಪ್ರತ್ಯಕ್ಷನಾದಾಗ ಯೇಸು ಅವರ ಬಳಿಯಲ್ಲಿ ಇರಲಿಲ್ಲ. 8 ದಿವಸಗಳಾದ ಮೇಲೆ, ಅಂದರೆ ನೆಕ್ಸ್ಟ್ ವಾರ, ಅಂದರೆ ಅಲ್ಲಿ ಒಂದು ಸತ್ಯ ಹೇಳ್ತೇನೆ, ಒಂದು ವಾರ ಅವನ ಆರಾಧನೆಗೆ ಹೋಗಲಿಲ್ಲ. ಅವರೆಲ್ಲರೂ ಅಲ್ಲಿ ಕೂಡಿದ್ದರು. ಆ ವಾರ ಥೋಮಸ್ ಆರಾಧನೆಗೆ ಹೋಗಲಿಲ್ಲ. ಆದ್ದರಿಂದ ಯೇಸುವನ್ನು ಅವನು ಕಾಣಲಿಲ್ಲ. ಮತ್ತೆ ಶಿಷ್ಯರು ಸಿಕ್ಕಿದಾಗ ಹೇಳಿದರು, ನಮಗೆ ಯೇಸು ಸ್ವಾಮಿ ಬಂದನು ನಮ್ಮ ಕೋಣೆಗೆ ಅಂತೇಳಿ. ಆವಾಗ ತೋಮ ಹೇಳ್ತಾ ಇದ್ದಾನೆ, ನಾನು ನಂಬಲ್ಲ, ನಾನು ನೋಡಿ ನಂಬಬೇಕು. ಅದಕ್ಕೆ ಆರಾಧನೆ ಮಿಸ್ ಮಾಡಬಾರ್ದು ಅಂತ ಒಂದು ಸಂದೇಶ ಇಲ್ಲಿ. ಯಾಕಂದರೆ ಯಾವಾಗ ಯೇಸು ಸ್ವಾಮಿ ನಮ್ಮನ್ನು ಸಂಧಿಸ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. 8 ದಿನಗಳಾದ ಮೇಲೆ, ಅಂದರೆ ಒಂದು ವಾರ ಬಿಟ್ಟು ನೆಕ್ಸ್ಟ್ ಭಾನುವಾರ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಗೊತ್ತಾಗ್ತದೆ. ನೆಕ್ಸ್ಟ್ ಭಾನುವಾರ ಅವನ ಆರಾಧನೆಗೆ ಬಂದಿದ್ದ. ಆವಾಗ ಮತ್ತೆ ಯೇಸು ಸ್ವಾಮಿ ಏನು ಮಾಡಿದ, ಅವನಿಗೆ ಅಲ್ಲಿ ತಿರುಗಿ ಕಾಣಿಸಿಕೊಳ್ಳುತ್ತಿರುವುದಾಗಿ ನಾವು ನೋಡುತ್ತೇವೆ. ಆವಾಗ ತೋಮನಿಗೆ ಹೇಳ್ತಾ ಇದ್ದಾನೆ, ನೀನು ಈಗ ನಂಬು, ನೀನು ನಂಬದೇ ಇರಬೇಡ. ಅದರಿಂದ ಆ ಪಕ್ಕೆಗಳನ್ನು, ಆತನ ಗಾಯವಾದ ಕೈಗಳನ್ನು ತೋಮನಿಗೆ ತೋರಿಸ್ತಾ ಇದ್ದಾನೆ. ಯಾಕಂದರೆ ತೋಮ ಹೇಳಿದ್ದ, ನಾನು ಅಲ್ಲಿ ಬೆರಳು ಹಾಕದೆ ನಾನು ನಂಬುವುದಿಲ್ಲ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೋಡಿ ನಂಬುವನಲ್ಲ ಧನ್ಯನು, ನೋಡದೆ. ಯಾಕಂದರೆ ಕ್ರೈಸ್ತ ಜೀವಿತ ನೋಡಿ ನಡೆಯುವಂಥ ಜೀವಿತ ಅಲ್ಲ, ನಂಬಿಕೆಯಿಂದ ನಡೆಯುವಂಥ ಜೀವಿತ. ನಾವು ನೀತೀಕರಿಸಲ್ಪಟ್ಟದ್ದು ನಂಬಿಕೆಯಿಂದ, ನಾವು ಆರಾಧನೆ ಮಾಡುವುದು ನಂಬಿಕೆಯಿಂದ, ನಾವು ಪರಲೋಕ ರಾಜ್ಯದ ನಿರೀಕ್ಷೆಯು ನಂಬಿಕೆಯಿಂದ ನಾವು ಎದುರು ನೋಡ್ತಾ ಇದ್ದೇವೆ. ಕ್ರೈಸ್ತ ಜೀವಿತದ ತಳಹದಿಯೇ ನಂಬಿಕೆ ಆಗಿದೆ. ನಂಬಿಕೆಯಿಂದ ಜೀವನ ಮಾಡಬೇಕು, ಅದು ಕ್ರೈಸ್ತ ಜೀವಿತ ಎಂಬುವಂಥದ್ದು. ಈ ತೋಮನೆ ಭಾರತ ದೇಶಕ್ಕೆ ಬಂದಿರುವಂಥದ್ದು, ಭಾರತ ದೇಶಕ್ಕೆ ಬಂದು ರಕ್ತಸಾಕ್ಷಿ ಆಗಿರುವಂಥದ್ದು. ಆದ್ದರಿಂದ ಸಾಮಾನ್ಯವಾಗಿ ನಾವು ಹೇಳ್ತೇವೆ, ತೋಮನ ಭಾರತಕ್ಕೆ ಬಂದದರಿಂದ ತೋಮನ ಸ್ವಭಾವ ನಮಗೆ ಸ್ವಲ್ಪ ಬಂದಿದೆ ಭಾರತೀಯರಿಗೆ. ಅಂದರೆ ನಾವೆಲ್ಲ ನೋಡಿನೇ ನಂಬೋದು. ನಾನು ಅನೇಕ ಸಾರಿ ಅನೇಕ ರಾಜ್ಯಗಳಲ್ಲಿ ಆಗುವ ಅದ್ಭುತಗಳನ್ನು, ದೇವರನ್ನ ನಂಬುವುದರ ಕುರಿತಾಗಿ ಎಲ್ಲ ಓದುವಾಗ ನೋಡಿದಾಗ ವಿದೇಶಿಯರೆಲ್ಲ ಬೇಗನೆ ಯೇಸು ಕ್ರಿಸ್ತನಲ್ಲಿ ನಂಬ್ತಾರೆ. ಆದರೆ ಭಾರತೀಯರು ನಂಬುವುದರಲ್ಲಿ ಬಹಳ ಕಡಿಮೆ. ಅವರಿಗೆಲ್ಲ ನೋಡಿನೇ ನಂಬಬೇಕು. ಒಂದು ವೇಳೆ ಆ ಥೋಮಸ್ ಭಾರತಕ್ಕೆ ಬಂದದರಿಂದ ಇರ್ಬೋದೇನೋ, ನಮಗೂ ಸ್ವಲ್ಪ ಅಪನಂಬಿಕೆ ಜಾಸ್ತಿ. ಆದರೆ ನಾವು ನಂಬಿದರೆ ದೇವರ ಮಹಿಮೆ ನಮಗೆ ಕಾಣಲಿಕ್ಕೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೋಡಿ ನಂಬುವನೇ ಧನ್ಯನು ಎಂಬುದಾಗಿ. ನೋಡದೆ ನಂಬುವನೇ ಧನ್ಯನು ಎಂಬುದಾಗಿ, ನೋಡಿ ನಂಬುವನಲ್ಲ. ಅದರಿಂದ ಕೆಲವೊಂದು ಸಂಗತಿ ನಾವು ಏನು ಮಾಡಬೇಕು, ಸುಮ್ಮನೆ ನಂಬಬಾರ್ದು. ಆದರೆ ಯೇಸು ಕ್ರಿಸ್ತನನ್ನು ನಾವೇನು ಮಾಡಬೇಕು, ನಾವು ನಿಜವಾಗಿ ನಂಬಬೇಕು. ಅದು ನೋಡದೆ ನಂಬಿದ್ರೇ ಅದರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ಫಸ್ಟ್ ಇನ್ನು ನಡುವೆ ಒಂದು ಪ್ರಶ್ನೆ, ಆ ಕಾಲದಲ್ಲಿ ಒಂದು ಸುದ್ದಿ ಇರುತ್ತೆ ಅಂತ ಹೇಳಿದರೆ, ಶಿಷ್ಯರು ಎತ್ತುಕೊಂಡು ಹೋದರು ಯೇಸುವಿನ ದೇಹವನ್ನೆಂಬುದಾಗಿ ಹೇಳುವಂಥ ಒಂದು ಸುದ್ದಿ ಇದೆಯಲ್ಲ, ಅದರ ಬಗ್ಗೆ ಏನು ಹೇಳ್ತೀರಾ ಫಸ್ಟ್? ಅಂದರೆ ನಾನು ಈಗಾಗಲೇ ಆ ಪುನರುತ್ಥಾನದ ಕ್ರಮವನ್ನೇ ಹೇಳಿದೆ. ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಾಗ ಮಗ್ದಲದ ಮರಿಯಳು ಸ್ತ್ರೀಯರು ಬಂದರು. ಅವರು ನೋಡಿದಾಗ ಸಮಾಧಿ ಖಾಲಿಯಾಗಿತ್ತು. ಮರಿಯಳು ಹೋಗಿ ಶಿಷ್ಯರಿಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಆದರೆ ಆ ಟೈಮಿನಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಪುನರುತ್ಥಾನಗೊಂಡಾದಾಗ ಈ ಕಾವಲುಗಾರರು ಕೆಲವರು ಹೋಗಿ
ಮಹಾಯಾಜಕರ ಬಳಿಯಲ್ಲಿ ಹೋಗಿ ನಡೆದ ಘಟನೆಯನ್ನು ತಿಳಿಸಿರಬೇಕು. ಹಾಗೆ ಮಹಾಯಾಜಕರಿಗೂ ಮತ್ತು ಯೇಸುಕ್ರಿಸ್ತನ ವಿರೋಧಿಗಳಿಗೆ ತಾನು ಪುನರುತ್ಥಾನಗೊಂಡನು ಎಂಬ ಸಂಗತಿ ಗೊತ್ತಾಯಿತು. ನಾವು ಅದನ್ನು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 11ನೇ ವಚನದಿಂದ ಓದ್ತೇವೆ. ದಯಮಾಡಿ ಆ ಭಾಗವನ್ನು ಓದ್ತೀರಾ? ಮತ್ತಾಯ 28:11 ವಾಕ್ಯ. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಈಗ ನಾವಲ್ಲಿ ನೋಡ್ತೇವೆ, ಅವರು ಹೋಗುತ್ತಿರುವಾಗ ಈ ಕಾವಲುಗಾರರು ಪಟ್ಟಣಕ್ಕೆ ಬಂದು ಮಹಾಯಾಜಕರ ಬಳಿಯಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸ್ತಾ ಇದ್ದಾರೆ. ಅದನ್ನು ಇನ್ನೊಮ್ಮೆ ಓದ್ತೀರಾ? ಮುಂದಿನ ವಾಕ್ಯ. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅಂದರೆ ಈ ಮಹಾಯಾಜಕರು ಮತ್ತು ಸನ್ನದ್ರಿನ್ ಸಂಘದ ಸದಸ್ಯರು ಈ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರೆಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಇವರು ಆ ಹಣವನ್ನು ತೆಗೆದುಕೊಂಡು ಹೋಗಿ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೂ ಯಹೂದ್ಯರಲ್ಲಿ ಹಬ್ಬಿಯದೆ. ನೋಡ್ರಿ, ಯಹೂದ್ಯರ ಮಧ್ಯದಲ್ಲಿ ಒಂದು ಏನು ಗಾಳಿ ಸುದ್ದಿ ಅಥವಾ ಏನು ಈ ಪುನರುತ್ಥಾನದ ಸಂಗತಿಯನ್ನು ನಂಬದೇ ಇರುವುದಕ್ಕಾಗಿ ಸೈತಾನು ಮಾಡಿದಂತಹ ಒಂದು ಕುಯುಕ್ತಿ ಅಂತ ನಮಗೆ ಹೇಳ್ಬೋದು. ಯಾಕಂದರೆ ಯಾವಾಗಲೂ ಸತ್ಯಕ್ಕೆ ವಿರೋಧವಾಗಿ ಹೇಳುವವರಿದ್ದಾರೆ. ಇಲ್ಲಿ ಯೇಸುಕ್ರಿಸ್ತನು ಪುನರುತ್ಥಾನಗೊಂಡದು ಆ ಸಿಪಾಯಿಗಳಿಗೆ, ಕಾವಲುಗಾರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅವರು ಅದನ್ನು ಬಂದು ಮಹಾಯಾಜಕರಿಗೆ ಹೇಳಿದಾಗ ಮಹಾಯಾಜಕರು ಇವರಿಗೆ ಹಣ ಕೊಟ್ಟು ಅವರಲ್ಲಿ ಹೇಳಿಸ್ತಾ ಇದ್ದಾರೆ, ನಾವು ನಿದ್ದೆ ಮಾಡಿದೆವು, ನಿದ್ದೆ ಮಾಡಿದಾಗ ಯೇಸುಕ್ರಿಸ್ತನ ಶಿಷ್ಯರು ಬಂದು ಆತನನ್ನು ಎತ್ತಿಕೊಂಡು ಹೋದರು ಎಂಬುದಾಗಿ ಅವರು ಆ ಸುದ್ದಿಯನ್ನು ಇಡೀ ಯಹೂದ್ಯರ ಮಧ್ಯದಲ್ಲಿ ಹಬ್ಬಿಸಿದರು. ಮಹಾಯಾಜಕರು ಹೇಳ್ತಾ ಇದ್ದಾರೆ, ಇದು ಹಿರಿಯ ಅಧಿಕಾರಿಗಳಿಗೆ ಗೊತ್ತಾದರೆ ನಿಮಗೇನು ತೊಂದರೆ ಆಗದಂತೆ ನಾವು ಅದನ್ನು ನೋಡಿಕೊಳ್ಳುತ್ತೇವೆ ಎಂಬುದೇ. ಹಾಗೆ ಈ ಸಿಪಾಯಿಗಳು ಹೋಗಿ ಅದನ್ನು ಆ ರೀತಿ ಹಬ್ಬಿಸ್ತಾ ಇದ್ದಾರೆ ಹಣ ತೆಗೆದುಕೊಂಡು. ಅಂದರೆ ಇದು ಸುದ್ದಿ ಈಗದವರೆಗೂ ಅಂದರೆ ಆ ಸಮಯದಲ್ಲಿ, ಅಂದರೆ ಹೆಚ್ಚು ಕಡಿಮೆ ಇದು ಬರೆಯುವಂಥದ್ದು ಯಾವುದು, ಮತ್ತಾಯನ ಸುವಾರ್ತೆ ಬರೆಯುವಂಥದ್ದು ಈ ಘಟನೆ ಆಗಿ 20 ವರ್ಷಗಳ ನಂತರ ಮತ್ತಾಯನ ಬರೆಯುತ್ತದೆ. ಆ ಸಮಯದಲ್ಲಿ ಆ ಸುದ್ದಿ ಆ ರೀತಿ ಅಲ್ಲಿ ಪ್ರಚಾರದಲ್ಲಿತ್ತು. ಅಂದರೆ ಯೇಸುಕ್ರಿಸ್ತನು ಎದ್ದು ಬಂದದ್ದು ಏನು ಕಟ್ಟುಕತೆ, ಅದು ಯೇಸುಕ್ರಿಸ್ತನನ್ನ ಆತನ ಶಿಷ್ಯರು ಸಿಪಾಯಿಗಳು ಮಲಗಿದ್ದಾಗ ಮುಂಜಾನೆಯಲ್ಲಿ ಬಂದು ಎತ್ತಿಕೊಂಡು ಹೋದದ್ದು, ಅಲ್ಲದೆ ಪುನರುತ್ಥಾನ ಆಗಲಿಲ್ಲ ಎಂಬುದಾಗಿ ಪುನರುತ್ಥಾನಕ್ಕೆ ಏನು ವಿರೋಧವಾಗಿ ಸೈತಾನು ಮಾಡಿದಂಥ ಒಂದು ಕಥೆಯಾಗಿದೆ ಅದು. ಅಷ್ಟೇ. ಇನ್ನು ನಡುವೆ ಒಂದು ಪ್ರಶ್ನೆ, ಈಗ ಹಾಗಾದರೆ ಯಹೂದ್ಯರಿಗೆ ರಕ್ಷಣೆ ಎಂಬುದಿಲ್ವಾ? ಖಂಡಿತ ಇದೆ. ಯಹೂದ್ಯರಿಗೆ ಇನ್ನೂ ರಕ್ಷಣೆ ಆಗ್ತದೆ. ಯಾಕಂದರೆ ನಾವು ರೋಮ ಪತ್ರಿಕೆ ಕಲಿಯುವಾಗ ಯಹೂದ್ಯರಿಗೆ ರಕ್ಷಣೆ ಇದೆ, ಅವರಲ್ಲಿ ಒಂದು ಗುಂಪು ಜನರು ರಕ್ಷಣೆ ಹೊಂದುತ್ತಾರೆ. ಆದರೆ ಬಹಳ ತಡವಾಗಿರುತ್ತದೆ ಅವರ ರಕ್ಷಣೆ. ಯಾಕಂದರೆ ಅವರು ಈ ತನಕ ಯೇಸುಕ್ರಿಸ್ತನ ಮಸೀಯನಾಗಿ ನಂಬಲಿಲ್ಲ. ಇನ್ನು ಅತಿ ಬೇಗದಲ್ಲೇ ಏನು ಕ್ರಿಸ್ತ ವಿರೋಧಿಯು ಆಡಳಿತಕ್ಕೆ ಬರುತ್ತಾನೆ. ಕ್ರಿಸ್ತ ವಿರೋಧಿ ಆಡಳಿತಕ್ಕೆ ಬರುವಾಗ ಅವರು ನಿಜವಾದ ಮಸೀಯನು ಅವನೇ ಎಂಬುದಾಗಿ ತಿಳ್ಕೊಳ್ತಾರೆ. ಯಾಕಂದರೆ ಇಷ್ಟು ಕಾಲವಾಯಿತು ಮಸೀಯನು ಬರಲಿಲ್ಲ. ಅವರ ನಿರೀಕ್ಷೆಯ ಏನು ಕೊನೆಯ ಸಮಯಕ್ಕೆ ಅವರು ಬರ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಇಸ್ರಾಯೇಲಿಗೆ ದೊಡ್ಡ ಪತನ ನಡೆಯಲಿಕ್ಕಿದೆ. ಇವತ್ತು ಇಸ್ರಾಯೇಲ್ ರಾಷ್ಟ್ರ ಬಹಳ ಬೆಳೆದಿದೆ, ಆದರೆ ಇಸ್ರಾಯೇಲಿಗೆ ದೊಡ್ಡ ಪರಾಜಯ ಸಂಭವಿಸ್ತದೆ. ಆವಾಗ ಅವರ ಮಸೀಯನು ಬರ್ತಾನೆ, ಅದು ಕರ್ತನಾದ ಯೇಸುಕ್ರಿಸ್ತನೇ ಬರುವಂಥದ್ದು. ಆವಾಗ ಅವರಿಗೆ ಗೊತ್ತಾಗ್ತದೆ, ನಾವು ತಳ್ಳಿಬಿಟ್ಟಂತಹ ಯೇಸುಕ್ರಿಸ್ತನೇ ಈ ಮಸೀಯನು ಆಗಿದ್ದನು, ನಾವು ಆತನನ್ನು ತಳ್ಳಿಬಿಟ್ಟೆವು. ಅದಕ್ಕೆ ಪ್ರಕಟಣೆ ಪುಸ್ತಕ 1:7 ಅವನು ಇರಿದವನನ್ನು ನೋಡುವರು ಎಂಬುದಾಗಿ. ಜಕರಿಯನ ಗ್ರಂಥ 9:7 ನಾವು ಓದ್ತೇವೆ, ಆತನ ಇರಿದವನ ಕಡೆಗೆ ದೃಷ್ಟಿಸುವರು ಎಂಬುದಾಗಿ. ಆವಾಗ ಅವರಿಗೆ ಗೊತ್ತಾಗ್ತದೆ ನಿಜವಾದ ಮಸೀಯನು ಯೇಸುಕ್ರಿಸ್ತನ ಆಗಿದ್ದನು ಎಂಬುದಾಗಿ. ಆಮೇಲೆ ಅವರಲ್ಲಿ ಒಂದು ಗುಂಪು ಜನರು ಯೇಸುಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ತಾರೆ. ಈಗ ಕೆಲವು ಕಡೆಯಲ್ಲಿ ಸುವಾರ್ತೆ ಸಾರಿದ ಯಹೂದ್ಯರು ಕೂಡ ಯೇಸುಕ್ರಿಸ್ತನ ಅಂದರೆ 1ನೇ ಶತಮಾನದಲ್ಲೇ ಯಹೂದ್ಯರು ನಂಬಿದರು, ಶಿಷ್ಯರೆಲ್ಲರೂ ಯಹೂದ್ಯರಾಗಿದ್ದರು. ಆಮೇಲೆ ಅಂದಿನ ಕಾಲದಲ್ಲಿದ್ದ ಯೆರೂಸಲೇಮಿನ ಸಭೆಯಲ್ಲಿ ಪೂರ್ತಿ ಯಹೂದ್ಯರಿದ್ದರು. ಆಮೇಲೆ ನಾವು ಶತಮಾನಗಳಿಂದ ಬರುವಾಗ ಅನೇಕ ಯಹೂದ್ಯರು ಯೇಸುಕ್ರಿಸ್ತನ ನಂಬಿದವರಿದ್ದಾರೆ. ಅವರಲ್ಲಿ ಒಂದು ಒಳ್ಳೆಯ ಗುಂಪು ಜನರು ಕ್ರೈಸ್ತ ವಿಶ್ವಾಸಿಗಳು. ಆದರೆ ಬಹುಪಾಲು ಮಂದಿ ನಂಬಲಿಲ್ಲ. ಅಂದರೆ ಯೇಸುಕ್ರಿಸ್ತನನ್ನು ನಂಬುವುದಕ್ಕಾಗಿ ಅವರ ಕಣ್ಣು ಇನ್ನೂ ತೆರೆದಿಲ್ಲ. ಆದರೆ ಕೆಲವರಿಗೆ ಏನಾಗಿದೆ, ದೇವರು ಆ ಪ್ರಕಾಶವನ್ನು ಕೊಟ್ಟು ಇವತ್ತು ಇಸ್ರಾಯೇಲ್ನಲ್ಲಿ ಅನೇಕ ಕ್ರೈಸ್ತ ಯಹೂದಿ ಸಭೆಗಳು ಇದ್ದಾವೆ. ಆದರೆ ಯಹೂದ ರಾಷ್ಟ್ರ ಯೇಸುಕ್ರಿಸ್ತನನ್ನು ನಂಬಲಿಲ್ಲ. ಅದು ನಂಬುವಂಥ ಕಾಲ ಇನ್ನೂ ಬರಲಿಕ್ಕಿದೆ. ಖಂಡಿತವಾಗಿ ಅವರು ನಂಬ್ತಾರೆ.
ಪ್ರೈಸ್ ಲಾರ್ಡ್. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾದಂಥ ಅನೇಕ ಸಾಕ್ಷಿಗಳನ್ನು ನಾವು ಈಗಾಗಲೇ ನೋಡಿದೆವು. ಯೇಸು ಕ್ರಿಸ್ತನು ಎದ್ದದ್ದು ನಿಜ. ಇವತ್ತು ಅನೇಕ ಕಡೆಗಳಲ್ಲಿ ಅನೇಕರಿಗೆ ಆತನು ಕಾಣ್ತಾ ಇದ್ದಾನೆ. ಆದರೆ ತೋಮನಿಗೆ ಒಂದು ಮಾತು ಹೇಳ್ತಾನೆ, ನಂಬದೆ ಹೋದಂಥ ತೋಮನಿಗೆ ಹೇಳುವಂಥದ್ದು, ನೀನು ನೋಡಿಯೇ ನಂಬಿದ್ಯಾ, ಅದನ್ನು ನೋಡದೆ ನಂಬುವವರು ಧನ್ಯರು. ಈ ಆಸರೆ ಟಿ ವಿಯಲ್ಲಿ ವೀಕ್ಷಿಸುವಂಥ ಯಾರೇ ಆಗೋದಾದ್ರು ಇವತ್ತು ಆತನ ನಾವು ನೋಡಲಿಲ್ಲ, ಆದರೆ ನಾವು ನಂಬುವುದಾದರೆ ನಾವು ಧನ್ಯರ ಗುಂಪಿನಲ್ಲಿ ಕಾಣಿಸಲ್ಪಡ್ತೇವೆ. ನಮ್ಮನ್ನು ಧನ್ಯರೆಂಬುದಾಗಿ ಯೇಸು ಸ್ವಾಮಿನ ಕಾಣ್ತಾನೆ. ಅದರಿಂದ ಇವತ್ತಿನ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ನಾವು ಪ್ರಬೋಧಿಸ್ತೇವೆ, ನಿಮ್ಮನ್ನು ಕರೆ ಕೊಡ್ತೇವೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ, ಆ ನಿತ್ಯ ಜೀವಿತದ ನಿತ್ಯ ನಿರೀಕ್ಷೆಯನ್ನು ನೀವು ಪಡೆದುಕೊಳ್ಳಿರಿ ಎಂಬುದಾಗಿ ಹೇಳುವವರಾಗಿರ್ತಾ ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿ ವಿಯಲ್ಲಿ ಬಂದು ಯೇಸು ಕ್ರಿಸ್ತನ ಜೀವಿತದ ಕುರಿತಾದಂಥ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಿರುವಂಥ ದೇವಸೇವಕರಿಗೆ ಆಸರೆ ಟಿ ವಿ ಪರವಾದಂಥ ವಂದನೆಗಳೆಲ್ಲೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರ, ಇನ್ನೊಂದು ಕಾರ್ಯಕ್ರಮದಲ್ಲಿ ಮುಂದಿನ ವಿಷಯಗಳೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿ ವಿ. ವಂದನೆಗಳು.